And now a controversy that sparked off between Karnataka and the centre. This after Chief Minister Siddaramaiah accused the centre of not inviting him for a key event involving inauguration of a bridge in Sagara Taluk of Shivamogga district in Karnataka. Centre has now busted CM Siddha's claim. Chief Minister Siddaramaiah claimed he was not informed about the program in advance and that he wrote a letter to Nitin Gadkari to postpone the program. He also said that his government would boycott the program after officials decided to go ahead with the inauguration as per the schedule of NHAI. Union Minister Nitin Gadkari, however, hit back, putting out letters shot to the CM from his side. The letter sent on July 12th mentions the invite for CM's virtual presence in case of a busy schedule. And Union Minister Nitin Gadkari inaugurated the iconic Singadur Bridge. This is India's second longest cable-stayed bridge to be built on the backwaters of Sharavati River. The 2.2-kilometer bridge is a key infrastructure built at the cost of 473 crores, connecting the famous Singadur temple and surrounding villages. ಇವತ್ತು ಯಾರು ಕೂಡ ಭಾಗವಹಿಸ್ತಾ ಇಲ್ಲ. ನನಗೆ ಕರೆದಿಲ್ಲ. ನಾನೇ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಹೇಳಿದೆ. ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು. ಆಮೇಲೆ ಪತ್ರ ಬರೆದೆ ನಾನು. ಆದ್ರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಷರ್ ಹಾಕಿರ್ಬೋದು ಅಂತ ಅನ್ಸುತ್ತೆ. ಅವರು ನನಗೇನು ಹೇಳ್ದೇನೆ ಮಾಡ್ತಾ ಇದ್ದಾರೆ. ನಾನು ಹೋಗ್ತಾ ಇಲ್ಲ. ಪ್ರತಿಭಟನಾರ್ಥವಾಗಿ ನಮ್ಮಿಂದ ಯಾರು ಕೂಡ ಹೋಗಲ್ಲ. PWD ಮಿನಿಸ್ಟರ್ ಹೋಗಲ್ಲ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಲ್ಲ, ಅಲ್ಲಿ ಸಾಗರದ MLA ಅವರು ಕೂಡ ಹೋಗಲ್ಲ. ನಾನು ತಿಕ್ಕಾಟ ಕರಿಬೇಕಲ್ವಾ? ಅವರು ತಿಕ್ಕಾಟ ಪ್ರಾರಂಭ ಮಾಡಿರೋರು ಯಾರು? ತಿಕ್ಕಾಟ ಮಾಡೋ ಪ್ರಾರಂಭ ಮಾಡಿರೋರು ಅವ್ರೇನೆ. ಶಿಷ್ಟಾಚಾರ ಪಾಲನೆ ಮಾಡ್ಬೇಕಲ್ವಾ? ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಾವಿದ್ದೀವಿ. ಒಕ್ಕೂಟದ ವ್ಯವಸ್ಥೆನಲ್ಲಿರುವಾಗ ಈಗ ಅನೇಕ ಕಾರ್ಯಕ್ರಮಗಳು ಅವ್ರು ನಾವೇ 75% ಕೊಟ್ಟರು ಕೂಡ ಅವ್ರು ಕರೆದೇ ಮಾಡ್ತೀವಿ. ನಾವು ರೈಲ್ವೆನಲ್ಲಿ ಜಾಗ ನಾವು ಕೊಡ್ತೀವಿ, ಅರ್ಧ 50% ನಾವು ಕೊಡ್ತೀವಿ, ಆದ್ರೂ ಅವ್ರು ಕರೆದೇ ಮಾಡ್ತೀವಿ ನಾವು. ಅವರು ಶಿಷ್ಟಾಚಾರದ ಪ್ರಕಾರ ನನಗೆ ಕರಿಬೇಕಾಗಿತ್ತು, PWD ಮಿನಿಸ್ಟರ್ ಕರಿಬೇಕಾಗಿತ್ತು, ಅಲ್ಲಿ ಲೋಕಲ್ MLA ಕರಿಬೇಕಾಗಿತ್ತು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕರಿಬೇಕಾಗಿತ್ತು. ನನ್ಗೆ ಯಾರಿಗೂ ಕರೆದಿಲ್ಲ. ನಾನೇ ಫೋನ್ ಮಾಡಿದೆ ನೋಡ್ಬಿಟ್ಟು. ಸೆಂಟ್ರಲ್ ಗವರ್ಮೆಂಟ್ ಈಗ ಮುಂಚಿತವಾಗಿ ಚೀಫ್ ಮಿನಿಸ್ಟರ್ಗೆ ತಿಳಿಸ್ಬೇಕು. ಅದು ಅವರು ಸ್ಟೇಟ್ ಗವರ್ಮೆಂಟ್ ವಿಶ್ವಾಸ ತೆಗೆದುಕೊಳ್ಳದೆ ನೇರವಾಗಿ ಅವರು ಅವ್ರ MP ರಿಕ್ವೆಸ್ಟ್ ಮೇಲೆ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ನೇರವಾಗಿ ಅದು ಪತ್ರ ಬರೆದಿದ್ದಾರೆ. ನೀವು ಇಂಥ ವಿಚಾರ ಎಲ್ಲ ನೀವು ಮಾಡ್ಬೇಕಾದ್ರೆ ನೀವು ನಮ್ಮ ವಿಶ್ವಾಸಕ್ಕೆ ತಗೋಬೇಕು, ಟೈಮ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಯಾಕಂದ್ರೆ ಇವತ್ತು ಇದು 1 ತಿಂಗಳು ಮುಂಚಿದಾಗ ನಾವು ಕೊಟ್ಬಿಟ್ಟಿದ್ದೆ. ಎರಡು ಸತಿ ಇವತ್ತಿನ ಕಾರ್ಯಕ್ರಮ ಪೋಸ್ಟ್ಪೋನ್ ಆಯಿತು. ಇದು ಬಹಳ ದೊಡ್ಡ ಕಾರ್ಯಕ್ರಮ. 2,000ಕ್ಕೂ ಚಿಲ್ಲರೆ ಹೆಚ್ಚಿಗೆ ಕೋಟಿ ರೂಪಾಯಿ ಇವತ್ತು ನಮ್ಮ ನೀರಾವರಿ ಇಲಾಖೆಯಿಂದ ನಾವು ಅಲ್ಲಿ ಖರ್ಚು ಮಾಡ್ತಾ ಇದ್ದೀವಿ, ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಹೋಗಲೇಬೇಕಾಗಿತ್ತು. ಮುಂಚಿತವಾಗಿ ತಿಳಿಸಿದ್ರೆ ಖಂಡಿತ ನಾವು ಆ ಪ್ರೋಗ್ರಾಮಲ್ಲಿ ನಮ್ಮ ಮುಖ್ಯಮಂತ್ರಿ ಕೋಆರ್ಡಿನೇಟ್ ಮಾಡಬೇಕಾಗಿತ್ತು, ಕೋಆರ್ಡಿನೇಟ್ ಮಾಡಿಲ್ಲ.